ಬಹಳ ದಿನಗಳಿಂದನೂ ಕೂಡ ಒಂದು ವಾರದ ಬಗ್ಗೆ ಕೇಳ್ತಾ ಇದ್ರು. ನಮ್ಮದು ಆಂಧ್ರ ಗಡಿ ಭಾಗದಲ್ಲಿರೋದ್ರಿಂದ ಆಂಧ್ರ ಕುಪ್ಪಮ್ಮು ಮತ್ತು ರಾಜ್ಪೇಟ್ ರೋಡು ವಿಕೋಟ ಗಡಿ ಭಾಗದಲ್ಲಿರೋದ್ರಿಂದ ನಮ್ಮ ಇದಕ್ಕೆ ನಮ್ಮ ಇತಿಮಿತಿಗೆ ಬರುವಂಥ ಜಾಗದಲ್ಲಿ ನಾವು ಮಹಾದ್ವಾರ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ಫಸ್ಟು ವಿಕೋಟ APMC ಮಾರ್ಕೆಟ್ ಅಂತಲೇ ಆ ಜಾಗದಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಾದಮೇಲೆ ಇಲ್ಲಿ ರಾಜ್ಪೇಟ್ ರೋಡಲ್ಲಿ ರೋಡ್ಸ್ ಆಗಿರಲಿಲ್ಲ. ಆ ಮಹಾದ್ವಾರ ಭಾಳ ಹಿಂದೆಯಿಂದನೂ ಬೇಡಿಕೆ ಇಟ್ಟಿದ್ರು. ಸೊ ಇದು ಮತ್ತು ನಮ್ಮದು ಕೆಂಪಾಪುರ, ಈ ಮೂರೂ ಜಾಗದಲ್ಲಿ ನಮ್ದು ಎಲ್ಲಿ ಗಡಿ ಶುರು ಆಗುತ್ತೆ ಆಂಧ್ರದಿಂದ KGF ಒಳಗಡೆ, KGF ಕ್ಷೇತ್ರದ ಒಳಗಡೆ, ಸೊ ಅದಕ್ಕೆ ಮೂರು ಜಾಗದಲ್ಲೂ ನಮ್ಮದು ಆರ್ಚ್ನ ನಾವು ಮಾಡ್ತಾ ಇದ್ದೀವಿ. ಮೂರು ಜಾಗದಲ್ಲೂ ಕೂಡ 3 ದಿಕ್ಕಿಗೂ ಆಗಿದೆ. ಸೊ ಆ ಪ್ರಪೋಸಲ್ ಮೊದಲೇ ಕೊಟ್ಟಿದ್ದು 1 ವರ್ಷದ ಹಿಂದೆನೇ ಕೊಟ್ಟಿದ್ದು. ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆಗಲಿ, ಅದಾದಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಸ್ಟೇಟ್ ಹೈವೇಸೇ ಮಾಡಿರೋದು. ಈ ಕೋಟ ಹೇಗೆ ಸ್ಟೇಟ್ ಹೈವೇ ಮಾಡಿದ್ದೀವಿ, ಕ್ಯಾಸಂಬಳ್ಳಿ ಮಾರ್ಗವಾಗಿ ರಾಜ್ಪೇಟ್ ರೋಡ್ಗೂ ಅದೇ ಥರ ಸ್ಟೇಟ್ ಹೈವೇ ಮಾಡಿದ್ದೀವಿ. ಇದರಲ್ಲಿ ಇನ್ನೂ ಒಂದು 5 ಕೋಟಿಯಷ್ಟು ಬಾಕಿ ಇದೆ ಕೆಲಸ ಆಗುವಂಥದ್ದು. ಈ 5 ಕೋಟಿ ಕೆಲಸ ಕಂಪ್ಲೀಟ್ ಆದಮೇಲೆ ಇಲ್ಲೂ ಕೂಡ ಮಹಾದ್ವಾರ ಆರ್ಚ್ನ ಮಾಡ್ತೀವಿ. ಇಲ್ಲೂ ಕೂಡ ಅವರಿಗೆ ಸರ್ಕಾರದಲ್ಲಿ ಅನುದಾನ ಇರುತ್ತೆ, ಅದು ಸಾಕಾಗಲ್ಲ, ನನಗೂ ಗೊತ್ತಿದೆ. ನನ್ನ ಯೋಚನೆ, ಇವರು ಬೇರೆ ಜಾಗಕ್ಕೆ ಹೋಗುವಾಗ ನಾನು ನನ್ನ ಅನುದಾನನೂ ಕೊಟ್ಟು ಆ ಜಾಗದಲ್ಲಿ ಸ್ವಲ್ಪ ನರ್ಸರಿ ಮತ್ತು ಆ ಥರ ಪಾರ್ಕು ಎಲ್ಲ ಮಾಡ್ಕೊಳ್ಳೋ ಥರ ನಮ್ಮ UO ಆಫೀಸ್ ಹೇಗೆ ಬಂದಿದೆ ಆ ಮಾದರಿಯಲ್ಲೇ ಹೊಸ ಕಟ್ಟಡಗಳನ್ನ ಕಟ್ಟೋದು. ಬಟ್ ಇವರ ಅಭಿಪ್ರಾಯದ ಮೇಲೇ ನಾನು ಪಂಚಾಯತಿ ಮಾಡಿಸೋದು. ಇವ್ರ ಹೆಸರು ಉಳಿದೋಗ್ಬೇಕು, ಅದಕ್ಕೋಸ್ಕರ ಈಗ ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಮಾಡಿ ಇರೋ ಜಾಗದಲ್ಲಿ ಹೊಸ ಕಟ್ಟಡ ಕಟ್ತೀರಾ ಅಥವಾ ಜಾಗ ಎಲ್ಲಿದೆ ಆ ಜಾಗದಲ್ಲಿ ಮುಂದೆ 20-30 ವರ್ಷಕ್ಕೆ ಯೋಗ್ಯವಾಗುವಂಥ ಕಟ್ಟಡ ಕಟ್ಟಬೇಕು ಅನ್ನೋದು ನಂದು ಆಸೆ ಇದೆ. ಅವ್ರ ಹೆಸರು ಉಳಿಬೇಕು ಅಂತಂದ್ಬಿಟ್ಟು ಅವರು ಒಂದು ಮೀಟಿಂಗ್ ಮಾಡಲಿ. ಮತ್ತು ಇಲ್ಲಿ ಜನ ಅಭಿಪ್ರಾಯ, ಸದಸ್ಯರ ಅಭಿಪ್ರಾಯ, ಈ ಭಾಗದಲ್ಲೆಲ್ಲ ಯಾವ ಜಾಗ ಅವ್ರಿಗೆ ಇಲ್ಲಿ ಬಂದು ಹೋಗ್ತಾ ಇರೋ ಜನ ಅಭಿಪ್ರಾಯನೂ ತಗೊಂಡು ನೀವು ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ಈ ಜಾಗ ಸಫಿಷಿಯೆಂಟಾ, ಬೇರೆ ಜಾಗ ಇರೋ ಅಂಥದ್ದನ್ನು ಹುಡುಕಿ ಅಲ್ಲಿ ಮಾಡಬೇಕಾ ಅನ್ನೋಂಥದ್ದು ನೀವು ನಿಮ್ಮ ಹಂತದಲ್ಲಿ ಎಲ್ಲ ಈ ಭಾಗದಲ್ಲಿರುವಂಥ ಎಲ್ಲ ಮುಖಂಡರು, ಸದಸ್ಯರು ಮತ್ತು ಜನ ಅಭಿಪ್ರಾಯನೂ ತಗೊಂಡು ಒಂದು ರೆಸಲ್ಯೂಷನ್ ಮಾಡಿ ಅದರ ಪ್ರಕಾರ ನೆಕ್ಸ್ಟ್ ಬಂದಾಗ ಭೂಮಿ ಪೂಜೆನೇ ಮಾಡೋಣ. ಏನು ಮಾಡೋಣ? ನಿಮಗೆ ಮಾಡೇ ಯಾವ್ಯಾವ ಕೆಲಸ ಕೈ ಬಿಟ್ಟಿದ್ದಾರೆ ಜಲ್ ಜೀವನ್ ಅವರು. ಇವಾಗ ಫಸ್ಟ್ ಫೇಸಲ್ಲಿ ಮಾಡಾದ್ಮೇಲೆ ಸೆಕೆಂಡ್ ಫೇಸಲ್ಲಿ ನಾನು ಕೆಲವೊಂದು ಪ್ರಪೋಸಲ್ಸ್ ಕೊಡ್ತೀನಿ. ಶ್ರೀನಿವಾಸಂದ್ರ ಪಂಚಾಯತಿಯಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಒಂದು 5 ಮನೆ 10 ಮನೆ 100 ಮೀಟ್ರ್ ದೂರ ಇದೆ ಆ ಮನೆ ಬಿಟ್ಬಿಟ್ಟಿದ್ದಾರೆ, ಅದೆಲ್ಲನೂ ನನಗೆ ಇನ್ನೊಂದು ಪ್ರಪೋಸಲ್ಗೆ ಅವ್ರನ್ನ ಇಂಜಿನಿಯರ್ನ ಕಳಿಸ್ತೀನಿ. ನೆಕ್ಸ್ಟ್ ಪ್ರಪೋಸಲ್ಗೆ ತಗೊಳ್ಳೋಣ. ಅದನ್ನು ಈ ಥರ ಒಂದು ಹಳ್ಳಿದೇ ಕೊಡ್ತೀವಿ. ಮಿಕ್ಕಿ ಸುತ್ತು ಇರುವಂಥ ಯಾವ್ಯಾವ ಹಳ್ಳಿಗಳಲ್ಲಿ ಒಂದು 4-5 ಮನೆ ಬಿಟ್ಟಿದ್ದಾರೆ, 10 ಮನೆ ಬಿಟ್ಟಿದ್ದಾರೆ ಅಂಥವೆಲ್ಲನೂ ಪಟ್ಟಿ ಮಾಡಿ ಕೊಡಿ. ನಿಮ್ಮಿಂದ ಕೊಡಿ, ಎಲ್ಲ ಪಂಚಾಯತಿಯಿಂದ ಕೊಡ್ತೀವಿ. ಇದು ಕೊಡಿ, ಇನ್ನೂ ಮಿಕ್ಕಿದೆಲ್ಲ ಹಳ್ಳಿಗಳಿಗೂ ಕೊಡಿ, ಆಯಿತಾ? ಮತ್ತೆ ಡೆಮಾಲಿಷನ್ ಮಾಡಿಸೋಣ, ಅದನ್ನ 2 ಡೆಮಾಲಿಷನ್ ಮಾಡೋಣ. ಆಮೇಲೆ ಅದಕ್ಕೆ ಅನುದಾನನ ಇದು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊಸದಾಗಿ ಮಾಡೋದಕ್ಕೆ ಆಮೇಲೆ ಪ್ರಾವಿಷನ್ ಮಾಡ್ತೀವಿ. ಯಾವುದೋ ಒಂದು ಗ್ರ್ಯಾಂಟಲ್ಲಿ ಮಾಡಿಕೊಡ್ತೀವಿ. ಫಸ್ಟ್ ಅದನ್ನು ಡೆಮಾಲಿಷನ್ಗೆ ಪಂಚಾಯತಿ ಮಾಡ್ತೀವಿ ಬೇಗನೆ. ಅನುದಾನ ಏನು ಯಾವ ದಾರಿಯಲ್ಲಿ ಅದಕ್ಕೆ ನಾವು ಮತ್ತೆ ಟೈಮ್ ಕಟ್ಟಲೇಬೇಕು, ಹೈ ಲೆವೆಲ್ ಟೈಮ್ ಕಟ್ಟಲೇಬೇಕು. ಈಗ ಹೊಡೆದಾಕ್ಲಿ, ಈಗ ಸೇಫ್ ಅಲ್ಲ ಅಂತ ಅವ್ರು ಬಂದು ಹೇಳ್ತಾ ಇದ್ದಾರೆ, ಹೊಡೆದಾಕ್ಲಿ. ಈಗ ಮತ್ತೆ ಅದರಲ್ಲೇ ನೀರು ತುಂಬಿದ್ಯಾ? ಆಯ್ತು, ಇನ್ನೊಂದ್ಸತಿ ಇಂಜಿನಿಯರ್ನ ಕಳಿಸ್ತೀನಿ, PRED ಇಂಜಿನಿಯರ್ನ ಕಳಿಸ್ತೀನಿ. ಯಾವುದು ಫಸ್ಟ್ ಎಲಾಬ್ರೇಟೆಡ್ ಕಂಡೀಷನಲ್ಲಿದೆ, ಅದು ಯೋಗ್ಯನೇ ಅಲ್ಲ ಅಂತಿದೆ, ಫಸ್ಟ್ ಅದು ತಗೊಳ್ಳೋಣ. ಆಮೇಲೆ ಮಿಕ್ಕಿದ 2ಕ್ಕೂ ದುಡ್ಡು ಆಗಿದ ತಕ್ಷಣ ನಾನು ಇಮಿಡಿಯೇಟಾಗಿ 2 ಮಾಡಿಸ್ತೀನಿ. ಬಟ್ ಯಾವ್ದು ತುಂಬ ಹಾಳಾಗಿದೆ ಅದನ್ನು ಬೀಳಿಸಿ ಡೆಮಾಲಿಷ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಅದನ್ನು ಮಾಡಿಸೋಣ. ಒಂದು ಈಗ ಇಮಿಡಿಯೇಟಾಗಿ ಮಾಡೋಣ. ಕರಡ್ಗೂರು ಮಾಡಬೇಕಾ? ಹೇಳ್ಬಿಡ್ಬೇಕು ಎಲ್ಲೆಲ್ಲಿ ಅಂದ್ಬಿಟ್ಟು. ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.